Okay, good morning everyone. Welcome you all for your online classes. And today I would like to teach you the first lesson of yours is the gentleman of the jungle. So in the gentleman of the jungle, here the narrator Jomo Kenyatta, who tells about or who is going to tell the powers of European, which here represented the animals in this lesson, and the attitude of Kikuyu people of Kenya, how they respond to the European powers. Okay. So in the pre-dig activity, there is a line. So here is a story from the Panchatantra, where good prevails over evil. Good prevails over evil. ಒಳ್ಳೆತನ ಅಂತಕ್ಕಂಥದ್ದು ಕೆಟ್ಟತನವನ್ನು ಏನು ಮಾಡುತ್ತೆ? ಪ್ರಿವಿಲ್ಸ್ ಮಾಡುತ್ತೆ. ಇನ್ ದ ಸೆನ್ಸ್ ಅದನ್ನು ನೋಡ್ರಿ, ಯಾವತ್ತಿಗೂ ಕೊನೆಗೆ ಏನು ಮಾಡುತ್ತೆ? ಒಳ್ಳೆತನ ಅಂತಕ್ಕಂಥದ್ದೇ ಏನು ಮಾಡುತ್ತೆ? ಗೆಲ್ಲುತ್ತೆ. ಕೆಟ್ಟತನ ಅಂತಕ್ಕಂಥದ್ದು 100 ಸಲ, ಅಂದರೆ 100ರಲ್ಲಿ 99 ಸಲ ಗೆದ್ದರೂ ಕೂಡ ಕೊನೆಗೆ ಸತ್ಯ ಅಂತಕ್ಕಂಥದ್ದನ್ನೇ ಅದಕ್ಕೇನೆ ಏನು ಸಿಗುತ್ತೆ? ಜಯ ಅಂತಕ್ಕಂಥದ್ದು ಏನಾಗುತ್ತೆ? ಸಿಗುತ್ತೆ. ಸೊ ಅಂತಹ ಒಂದು ನೈತಿಕ ಕಥೆಯನ್ನು ಇಲ್ಲಿ ಯೋಮೋ ಕೆನಾಯಟ್ ಏನು ಮಾಡಲಿಕ್ಕೆ ಹೊರಟಿದ್ದಾರೆ, ನಿಮಗೆ ಹೇಳಲಿಕ್ಕೆ ಹೊರಟಿದ್ದಾರೆ. ಓಕೆ, ಸೊ ಇನ್ ದ ಲಾಸ್ಟ್ ಕ್ಲಾಸ್ ನೋಡಿದ್ವಿ ದ ಬ್ಯಾಕ್ಗ್ರೌಂಡ್ ಆಫ್ ದಿಸ್ ಸ್ಟೋರಿ. ಸೊ ಹಿಯರ್ ಇನ್ ದ ಲೇಟ್ 19th century ದಿಸ್ ಚೀಫ್ ಯುರೋಪಿಯನ್ ಪವರ್ಸ್ ಡಿವೈಡೆಡ್ ದ ಆಫ್ರಿಕಾ ಅಮಂಗ್ ದೆಮ್ಸೆಲ್ಸ್. ಅವರವರಲ್ಲಿ ಅವರು ಏನು ಮಾಡ್ಕೊಂಡಿದ್ರು? ಆಫ್ರಿಕಾ ಅಂತಕ್ಕಂಥದ್ದನ್ನು ಏನು ಮಾಡ್ಕೊಂಡ್ರು? ಡಿವೈಡ್ ಮಾಡ್ಕೊಂಡಿದ್ರು ಅಂಥೇಳಿ ನಾವು ಕೇಳಿದ್ವಿ. ದೆನ್ ದ ಆಫ್ರಿಕನ್ಸ್ ಏನಾಗ್ತದ್ರಲ್ಲಿ ದೇ ಕುಡ್ ಡೂ ದಿಸ್ ಬಿಕಾಸ್ ಯುರೋಪಿಯನ್ ಪವರ್ಸ್ ಆರ್ ಆರ್ಮ್ಸ್ ಯುರೋಪಿಯನ್ ಆರ್ಮ್ಸ್ were superior than and because the African chiefs did not understand the meanings of the treaties they were asked to sign. ಅವರು ಯಾವ ರೀತಿ ಇವ್ರಿಗೆ ಬಿಹೇವ್ ಮಾಡ್ತಾರೆ ಅಂತಕ್ಕಂಥದ್ದು ಆಫ್ರಿಕನ್ಸ್ಗೆ ಗೊತ್ತಾಗಲಿಲ್ಲ. ದೆನ್ ಇವ್ರದ್ದು ಕಲ್ಚರ್ಸ್ ಅವ್ರಿಗೆ ಗೊತ್ತಾಗಲಿಲ್ಲ. ಹೀಗಾಗಿ ಅಲ್ಲಿ ವೆಪನ್ಸ್ಗಳು, ಆರ್ಮ್ಸ್ಗಳು ಯುರೋಪಿಯನ್ಸ್ದು ಬಹಳಷ್ಟು ಏನಾಗಿರೋದ್ರಿಂದ ಆರ್ಮ್ಸ್ ಎಲ್ಲ ಸ್ಟ್ರಾಂಗ್ ಆಗಿರೋದ್ರಿಂದ ಅಲ್ಲಿ ಇವ್ರನ್ನ ಆಳಲಿಕ್ಕೆ ಅಥವಾ ಆಫ್ರಿಕಾವನ್ನು ಡಿವೈಡ್ ಮಾಡ್ಕೊಳ್ಳಿಕ್ಕೆ ಆ ಯುರೋಪಿಯನ್ ಪವರ್ಸ್ಗೆ ಏನಾಯಿತು ಅಂತಂದರೆ ಅನುಕೂಲ ಆಯಿತು. ಅದಕ್ಕೆ ಆಫ್ರಿಕಾವನ್ನು ಏನು ಮಾಡಿದ್ರು? ಅವರು ಡಿವೈಡ್ ಮಾಡಿಕೊಂಡ್ರು. ದೆನ್ as the result, automatically the natives, in the sense the Africans, lost their lands where they lived traditionally and cultivate the crops. ಎಲ್ಲಿ ಬೆಳೆಗಳನ್ನು ಬೆಳ್ಕೊಳ್ತಾ ಇದ್ರು, ಎಲ್ಲಿ ಅವರು ಪಾರಂಪರಿಕವಾಗಿ ಇಟ್ಕೊಂಡು ಬಂದಿದ್ರೋ ಆ ನೆಲವನ್ನು ಅವರು ಕಳೆದುಕೊಳ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂತು. ಸೊ ಮುಂದೆ ಕಳೆದುಕೊಂಡಾದ್ಮೇಲೆ ಯಾವ ರೀತಿ, ಸೊ ದಟ್ ಕಿಕಿಯು ಪೀಪಲ್ ಹೂ ಲಿವ್ಡ್ ಇನ್ ದಟ್ ಕೆನ್ಯಾ. So here Jomo Kenyatta, who was that? Yaru, the first president of Kenya and the most popular writer ಅಂತೇಳಿ ಏನು ಮಾಡ್ತೀವಿ? ಹೇಳ್ತೀವಿ. ಓಕೆನಾ? ಸೊ ಅವರು ಏನು ಮಾಡ್ತಾರೆ? ಈ ಒಂದು ಎಕ್ಸ್ಪಾನ್ಷನ್ ಏನಿದೆ ಇಲ್ಲಿ ಹೇಳ್ತಾನೆ, their attitude, there means the Kikuyu people. Here what the man represented, their culture and nature. ಅವರ ನೇಚರ್ ಮತ್ತು ಕಲ್ಚರನ್ನು ರೆಪ್ರೆಸೆಂಟೇಟ್ ಮಾಡ್ತಾ ಇರ್ತಕ್ಕಂಥವ ಯಾರಪ್ಪ ಅಂತಂದರೆ, ಸೊ ದ ಮ್ಯಾನ್ ಇನ್ ದಿಸ್ ಸ್ಟೋರಿ. ಈ ಕಥೆ ಒಳಗೆ ಅದನ್ನು ರೆಪ್ರೆಸೆಂಟೇಟ್ ಮಾಡ್ತಿರ್ತಕ್ಕಂಥವ್ರು ಯಾರೀ? ಮ್ಯಾನ್. ಓಕೆನಾ? ಸೊ ಇಲ್ಲಿ ದೇರ್ ಅಟಿಟ್ಯೂಡ್ ಟುವರ್ಡ್ಸ್ ಯುರೋಪಿಯನ್, ಅವರ ಒಂದು ಬಿಹೇವಿಯರ್, ಅವರ ಒಂದು ವರ್ತನೆ ಯಾರ ಅಪೋಸಿಟ್ ಆಗಿ ಯುರೋಪಿಯನ್ ಪವರ್ಸ್ ಅಂತ ಕರಿತೀವಲ್ಲ ನಾವು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ. ಓಕೆ, ದಿಸ್ ಎಕ್ಸ್ಪಾನ್ಷನ್ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಒಂದು ಕತೆ ಎಕ್ಸ್ಪಾನ್ಷನ್ ಏನು ವಿವರಣೆ ಇದೆಯಲ್ಲ, ಇಸ್ ಮೇಡ್ ಕ್ಲಿಯರ್ ಇನ್ ಫಾಲೋವಿಂಗ್ ಫೇಬಲ್.
ಕೆಳಗೆ ಕೊಟ್ಟಿರ್ತಕ್ಕಂಥ ಒಂದು ಕಥೆ ಒಳಗ ಈ ಒಂದು ವಿಸ್ತರಣೆಯಲ್ಲಿ ಇದೆ ಅಂತ ಏನು ಮಾಡ್ತಾನೆ ಹೇಳ್ತಾನೆ. ಅದರ ಒಂದು ವಿಸ್ತರಣೆ ಇದರದು ದ ಅಟಿಟ್ಯೂಡ್ ಆಫ್ ದ ಕಿಕ್ಯೂ ಪೀಪಲ್ ಟುವರ್ಡ್ಸ್ ದ ಯುರೋಪಿಯನ್ ಪವರ್ಸ್, ದ ಎಕ್ಸ್ಪಾನ್ಷನ್ ಮೇಡ್ ಕ್ಲಿಯರ್ ಯು ಇನ್ ದಿಸ್ ಫಾಲೋವಿಂಗ್ ಫೇಬಲ್. ಫೇಬಲ್ ಅಂತ ಏನು ಮಾಡ್ತಾರೆ ಕರೀತಾರೆ. ಫೇಬಲ್ ಇನ್ ದ ಸೆನ್ಸ್ ಅ ಸ್ಟೋರಿ ವಿಚ್ the animal and man characters are there, okay, which has the animal and man characters has in the ಹೇಳ್ತೀವಿ, which reflects the attitude of the Kikuyu people for the people of Kenya towards European laws and commissions. So not only they come, the Europeans are not only come and exist in our Africa or our India, or ಅಷ್ಟೇ ಬರಲಿಲ್ಲ, they come and put their laws and commission here. ಅವರ ಒಂದು ಲಾಸ್ ಅಂಡ್ ಕಮಿಷನ್ಸ್ ಕೂಡ ಅವರು ಇಲ್ಲಿ ಬಂದು ಏನು ಮಾಡಿದ್ರಿ ಹೇರಿದ್ರು. ನೋಡಿ ನೀವು ಬೇಕಿದ್ರೆ ನಾವು ಹಿಸ್ಟ್ರಿ ಅಂತಕ್ಕಂಥ ನೋಡಿದಾಗ ಅವರೇ ಆಗಿರ್ತಕ್ಕಂಥ ಕಾನೂನುಗಳನ್ನು ಅವರು ಅಡಾಪ್ಟ್ ಮಾಡಿಕೊಂಡು ನಮ್ಮ ನೆಲವನ್ನೆಲ್ಲ ಏನು ಮಾಡ್ಕೊಂಡ್ರಿ ಅವರು ತಮ್ಮ ಕಡೆಗೆ ಅಥವಾ ತಮ್ಮಂತೆ ಅವರು ಮಾಡ್ಕೊಂಡಿದ್ರು ಅನ್ನೋದು ನಿಮಗೆ ಸಿಗುತ್ತೆ. ಸೊ ಎಲ್ಲ ನೀವು ಕೇಳ್ತಾ ಇದ್ದೀರಾ ಕರೆಕ್ಟಾಗಿ? Okay, right. So now I start the lesson, the story. Okay. Okay, done. ಈಗ ಕೇಳಿಸುತ್ತೆ ಚೆನ್ನಾಗಿ ನೋಡಿ. Okay. Once upon a time, an elephant made friendship with a man. Once upon a time, ಒಂದಾನೊಂದು ಕಾಲದಲ್ಲಿ ಒಂದು ಆನೆ. ಒನ್ಸ್ ಅಪಾನ್ ಅ ಟೈಮ್ ಅಂದ್ರೆ ಗೊತ್ತಾಗ್ತದ್ರೆ ನಿಮಗೆ? ಒನ್ಸ್ ಅಪಾನ್ ಅ ಟೈಮ್ ಆನ್ ಎಲಿಫೆಂಟ್. ನೋಡ್ರಿ, ಅಟ್ ಫಸ್ಟ್ ಟೈಮ್ ಫೇರ್ ವಿ ಯೂಸ್ ಅ ನೌನ್, ಒಂದು ನೌನ್ ಅನ್ನ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದಾರೆ. ಯಾವುದನ್ನ? ಎಲಿಫೆಂಟ್ ಅಂತ ಹೇಳಿ. ಹೌದಾ? ಎಲಿಫೆಂಟ್ ಅಂತೇಳಿ ಯೂಸ್ ಮಾಡಿದ್ದಾರೆ. ಇದನ್ನ ನೋಡಿ ಪ್ಯಾರಾಗ್ರಾಫ್ ಒಳಗ ಕಥೆ ಒಳಗ ಫಸ್ಟ್ ಯೂಸ್ ಮಾಡಿದಾಗ ಏನಂತ ಬಳಸ್ತಾರೆ? ಒಂದು ಆನೆ ಆ್ಯಂಡ್ ಎಲಿಫೆಂಟ್ ಅಂತೇಳಿ ಬಳಸಿದಾರ್ರಿ. ಓಕೆ. ಒನ್ಸ್ ಅಪಾನ್ ಅ ಟೈಮ್ ಆನ್ ಎಲಿಫೆಂಟ್ ಮೇಕ್ ಅಂದ್ರೆ ರೀ ಮಾಡು. ಏನನ್ನ ಮಾಡಿತು? ಅ ಫ್ರೆಂಡ್ಶಿಪ್, ಒಂದು ಗೆಳೆತನವನ್ನ ಮಾಡಿತು. ಯಾವುದು ಮಾಡಿತ್ತು ಗೆಳೆತನವನ್ನ? ಅನ್ ಎಲಿಫೆಂಟ್ ಮೇಡ್ ವಿತ್ ಅ ಮ್ಯಾನ್. ನೋಡ್ರಿ, ಒಬ್ಬ ಮನುಷ್ಯನ ಜೊತೆಗೆ ಆ ಆನೆ ಒಂದು ಫ್ರೆಂಡ್ಶಿಪ್, ಒಂದು ಗೆಳೆತನವನ್ನ ಏನ್ ಮಾಡಿತ್ತು? ಒಂದಾನೊಂದು ಕಾಲದೊಳಗ ಮಾಡಿತ್ತು. ಓಕೆ. ದೆನ್ ಒನ್ ಡೇ, ಒಂದು ದಿನ, ಒನ್ ಡೇ ಅ ಹೆವಿ ಥಂಡರ್ ಸ್ಟಾರ್ಮ್ ಇನ್ ದ ಸೆನ್ಸ್ ಹೆವಿ ಬ್ಲೋ, ಬಹಳಷ್ಟು ವೇಗವಾಗಿ ಬೀಸ್ತಾ ಇರ್ತಕ್ಕಂಥ ಗಾಳಿ. ಅದೇ ಎಂಥ ಗಾಳಿ? ಥಂಡರ್ ಅಂದ್ರೆ ರೀ ಕಂಪನೆಯ ಬಿರುಗಾಳಿ, ತಂಪಾಗಿರ್ತಕ್ಕಂಥ ಬಿರುಗಾಳಿ ಬೀಸ್ತು ಒಂದು ದಿನ. ಒನ್ ಡೇ ಹೆವಿ ಅಂದ್ರೆ ರೀ ಬೇಪಾನ್ ಅಂತ ಕರಿತೀವಿ ನಾವು ನಮ್ಮ ಭಾಷೆದೊಳಗೆ. ಬೇಪಾನ್ ಗಾಳಿ ಬೀಸಿತ್ತು ಅಂತೇಳಿ ಕರಿತೀವಿ ಅಂತಿರಲಿಲ್ಲ? ರೈಟ್. ಅ ಹೆವಿ ಥಂಡರ್ ಸ್ಟಾರ್ಮ್ ಬ್ರೋಕ್ ಔಟ್, ಬೀಸಿತು. ಬ್ರೋಕ್ ಔಟ್, ಬ್ರೇಕ್ ಔಟ್ ಅಂದ್ರೆ ಏನ್ರಿ ಇದರಂತ ಇಲ್ಲಿ? ಬೀಸು, ಬರು, ಬೀಸಿರು ಅಂತೇಳಿ ಅದರ ಅರ್ಥ. ಓಕೆ. ದ ಎಲಿಫೆಂಟ್ ವೆಂಟ್ ಟು ಹೀಸ್ ಫ್ರೆಂಡ್. ಅ ಥಂಡರ್ ಸ್ಟಾರ್ಮ್ ಬ್ರೋಕ್ ಔಟ್. ದ ಎಲಿಫೆಂಟ್ ವೆಂಟ್ ಟು ಹೀಸ್ ಫ್ರೆಂಡ್. ಹೂ ವಾಸ್ ಹೀಸ್ ಫ್ರೆಂಡ್? ದ ಮ್ಯಾನ್. ಮನುಷ್ಯ ಅವನ ಗೆಳೆಯನಾಗಿದ್ನಲ್ಲ, ಆ ಮನುಷ್ಯನ ಗುಡಿಸಲಿಗೆ ಹೋಗುತ್ತೆ. ಏನ್ ಹೋಗುತ್ತೆ? ಆನೆ ಹೋಗುತ್ತೆ. ಯಾವಾಗ? ಫೆನ್ ಅ ಥಂಡರ್ ಸ್ಟಾರ್ಮ್ ಬ್ರೋಕ್ ಔಟ್. ಯಾವಾಗ ಬಿರುಗಾಳಿ ಬೀಸ್ತೋ ಆವಾಗ ಆನೆ ತನ್ನ ಗೆಳೆಯನ ಹತ್ರ ಏನ್ ಮಾಡ್ತದ್ರಿ? ಹೋಗ್ತದ. ಓಕೆ. ಹೂ ಹ್ಯಾಡ್ ಅ ಲಿಟಲ್ ಹಟ್ ಅಟ್ ದ ಎಡ್ಜ್ ಆಫ್ ದ ಫಾರೆಸ್ಟ್. ನೋಡ್ರಿ, ದ ಎಲಿಫೆಂಟ್ ವೆಂಟ್ ಟು ಹೀಸ್ ಫ್ರೆಂಡ್. ಫ್ರೆಂಡ್ ಯಾರಿ? ಮ್ಯಾನ್ ಏನನ್ನ ಹೊಂದಿದ್ದರಿ? ಅ ಲಿಟಲ್ ಹಟ್, ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಗುಡಿಸಲನ್ನ ಹೊಂದಿದ್ದ. ಎಲ್ಲಿ ಹೊಂದಿದ್ದ? ಸೊ ಹಿ ಹ್ಯಾಡ್ ಅ ಲಿಟಲ್ ಹಟ್, ಒಂದು ಚಿಕ್ಕ ಗುಡಿಸಲನ್ನ ಹೊಂದಿದ್ದ. ಆಟ್ ದ ಎಡ್ಜ್ ಆಫ್ ದ ಫಾರೆಸ್ಟ್. ಅಟ್ ದ ಎಡ್ಜ್ ಆಫ್ ದ ಫಾರೆಸ್ಟ್. ಫಾರೆಸ್ಟಿನ ಒಂದು ಎಡ್ಜ್ ಒಳಗ, ಎಡ್ಜ್ ಅಂದ್ರೆ ರೀ ಒಂದು ಮೂಲೆ, ಒಂದು ತುದಿ, ಒಂದು
ತುದಿಯೊಳಗೆ ಏನ್ ಮಾಡಿದ್ದ ಅಂತಾರೆ, ಒಂದು ಗುಡಿಸಲನ್ನ ಏನ್ ಮಾಡಿದ್ದ, ಹೊಂದಿದ್ದ. ಎಡ್ಜ್ ಅಂದ್ರೆ ಕರಿತೀವಲ್ಲ, ಇದಕ್ಕೆ ಎಡ್ಜ್ ಅಂತ ಕರಿತೀವಿ. ಇದಕ್ಕೆ ಹಂಗ ಫಾರೆಸ್ಟಿನ ಒಂದು ಎಡ್ಜ್ ಒಳಗ ಆ ಮನುಷ್ಯ ಏನ್ ಮಾಡಿದ್ದ, ಒಂದು ಗುಡಿಸಲನ್ನ ಹೊಂದಿದ್ದ. ದೆನ್ ಏನಾಯ್ತು ಮುಂದೆ? ಮನುಷ್ಯನ ಗುಡಿಸಲಿಗೆ ಯಾರು? ಹೂ ವೆಂಟ್ ಟು ಮ್ಯಾನ್ ಫೈಲ್ ದ ಥಂಡರ್ ಸ್ಟಾರ್ಮ್ ಬ್ರೋಕ್ ಔಟ್. ಯಾವಾಗ ಗಾಳಿ ಬೀಸಿತ್ತೋ, ಭಯಂಕರ ತಂಗಾಳಿ ಬೀಸಿತ್ತೋ, ಅವಾಗ ಯಾರ ಹತ್ರ ಹೋದ್ರಿ? ಯಾರು ಮನುಷ್ಯನ ಹತ್ರ ಹೋದ್ರು? Elephant went to his friend. Okay, that his friend who had a little hut at the edge of the forest. Okay na? Then ಮುಂದೆ ಏನಾಗುತ್ತೆ? ಆನೆ ಅವನ ಹತ್ರ ಹೋಯ್ತು. ಹೋದಾದ್ಮೇಲೆ ಏನ್ ಕೇಳಿತು? And said to him, ಅವನಿಗೆ ಹೇಳ್ತು. ಏನನ್ನ ಹೇಳ್ತು? My dear good man, will you please let me put my trunk inside your hut to keep it out for this torrential rain. ಯಾವಾಗ ಆ ಆನೆ ಆ ಮನುಷ್ಯನ ಹತ್ತಿರ ಹೋಯಿತೋ ಅವಾಗ ಹೋಗಿ ನೋಡ್ರಿ ಹೆಂಗ್ ಕೇಳ್ತದು, ಮೈ ಡಿಯರ್ ಗುಡ್ ಮ್ಯಾನ್. ನೋಡ್ರಿ, ಕ್ರಿಸ್ತಶಕ 1498ರಲ್ಲಿ ವಾಸ್ಕೋಡಿ ಗಾಮ ಕಲ್ಲಿಕೋಟೆಗೆ ಬಂದಿಲ್ರಿ? ಹೌದಿಲ್ರಿ? ಬಂದ ಆದ್ಮೇಲೆ ಅಲ್ಲಿರ್ತಕ್ಕಂಥ ಜಾಮೋದರಿ ದೊರೆಗೆ ಏನ್ ಕೇಳಿದವ? ನಾವು ಸ್ವಲ್ಪ ಇಲ್ಲಿ ಬಂದ ವ್ಯಾಪಾರ ಮಾಡಬಹುದನ್ರಿ ಅಂತೇಳಿ ರಿಕ್ವೆಸ್ಟ್ ಒಳಗನ ಕೇಳಿದೋ ಏನು? ಒಮ್ಮೆ ಬಂದ್ಗಳ ಕತ್ತಿನ ಹಿಡ್ಕೊಂಡು ಬಂದಿರ ಅವತ್ತಿಂದ ಅವ್ರಿಗೆ ಏನ್ ಸಿಗ್ತಿದ್ದಿಲ್ಲ, ಪರ್ಮಿಷನ್ ಸಿಗ್ತಿದ್ದಿಲ್ಲ. ಫಸ್ಟಿಗೆ ಹೆಂಗ್ ಬಂದವ? ಬೇಡ್ಕೊಂಡ್ ಬಂದ. ಏನಂತೇಳಿ? ನಮಗೆ ಇಲ್ಲೇ ವ್ಯಾಪಾರ ಮಾಡ್ಲಿಕ್ಕೆ ಏನ್ ಮಾಡ್ರಿ, ಅನುಮತಿ ಕೊಡ್ರಿ ಅಂತೇಳಿ ಕೇಳ್ಕೊಂಡು ಬಂದ. ಹಂಗ ಇಲ್ಲಿ ಆನಿನೂ ಕೂಡ ನೋಡ್ರಿ, ನಾ ಹೇಳಿನಿ ಇಲ್ಲಿ ಎನಿಮಲ್ ರೆಪ್ರೆಸೆಂಟೇಟ್ ವಾಟ್ ದ ಯುರೋಪಿಯನ್ ಪವರ್ಸ್. ಇಲ್ಲಿ ಪ್ರಾಣಿಗಳು, ಈ ಪಾಠದಲ್ಲಿ ಬರ್ತಾ ಇರತಕ್ಕಂಥ ಪ್ರಾಣಿಗಳು ಯುರೋಪಿಯನ್ ಪವರ್ಸ್ ಗಳನ್ನ ಏನು ನಾವು ರೆಪ್ರೆಸೆಂಟೇಟ್ ಅಂತ ಕರಿತೀವಿ. ಇಂಗ್ಲಿಷ್ ನೊಳಗೆ ರೆಪ್ರೆಸೆಂಟೇಟ್ ಅಂದ್ರೆ ಏನ್ರಿ? ಪ್ರತಿನಿಧಿಸು ಅಂತ ಹೇಳಿ ಕರಿತೀವಿ ನಾವು. ಇಲ್ಲಿ ಅನಿಮಲ್ಸ್ ಅಂದ್ರೆ ಪ್ರಾಣಿಗಳು ಆ ಯುರೋಪಿಯನ್ ಪವರ್ಸ್ ಗಳನ್ನ ಪ್ರತಿನಿಧಿಸಿದ್ರೆ, ಮನುಷ್ಯ ಅಂತಕ್ಕಂಥವ ಆ ಕಿನ್ಯಾ ದೇಶದ ಜನರ ಒಂದು ಕಲ್ಚರ್, ಸಂಸ್ಕೃತಿಯನ್ನ ಏನ್ ಮಾಡ್ತಾನೆ, ಇಲ್ಲಿ ರೆಪ್ರೆಸೆಂಟೇಟ್ ಮಾಡ್ತಾನೆ ಅಂತ ಹೇಳಿ ನಾನು ಏನ್ ಮಾಡಿದ್ದೆ ನಿಮ್ಗೆ ಹೇಳಿದ್ದೆ. ಓಕೆನಾ? ಹಂಗ ನೋಡ್ರಿ, ಯುರೋಪಿಯನ್ಸ್ ಎಲ್ಲರೂ ಫಸ್ಟಿಗೆ ಭಾರತಕ್ಕೆ ಬರುವಾಗ ಏನಂತ ಹೇಳಿ ಬಂದ್ರಿ? ಅವರು ವ್ಯಾಪಾರ ಮಾಡ್ತಾನಂತೇಳಿ ಪರ್ಮಿಷನ್ ಅನ್ನ ತಗೊಂಡು ಬಂದ್ರು. ಇದೇ ಬ್ರಿಟಿಷರು 1600ರಲ್ಲಿ ಎಲ್ಲಿ ಬಂಗಾಳಕ್ಕೆ ಬಂದ್ರಲ್ಲ, ಅಲ್ಲಿರ್ತಕ್ಕಂಥ ನವಾಬ ಯಾರ್ರಿ? ಸಿರಾಜುದ್ದೌಲ್ಗೆ ಬಂದು ಅಲ್ಲಿ ಏನ್ ಮಾಡ್ಕೊಂಡ್ರಿ ಅವರು? ನಾವಿಲ್ಲಿ ವ್ಯಾಪಾರವನ್ನ ಮಾಡ್ತೀವಿ ಅಂತೇಳಿ ಅವನಿಗೆ ಕೇಳ್ಕೊಂಡದಕ್ಕ ಅವ ಏನ್ ಮಾಡಿದ, ಅವರಿಗೆ ಪರ್ಮಿಷನ್ ಅನ್ನ ಕೊಟ್ಟ. ಮುಂದೆ ಬರ್ಬರ್ತಾ ತೆರಿಗೆಯನ್ನ ಬಂದ್ ಮಾಡ್ಕೊಂಡ್ರು ಯಾರು? ಬ್ರಿಟಿಷರು. ಆಮೇಲೆ ಕೈಯಾಗಿನ ತಕ್ಕಡಿ ಬಿಟ್ಟ ಏನ್ ಮಾಡಿದ್ರಿ ಅವರು? ಕತ್ತಿ ಹಿಡಿದ್ರು, ಬಂದೂಕ್ ಹಿಡಿದ್ರು. ಆಮೇಲೆ ಇವ್ರನ್ನೆಲ್ಲರನ್ನ ಸೋಲಿಸ್ತಾ ಏನ್ ಮಾಡಿದ್ರು? ತಮ್ಮ ರಾಜ್ಯವನ್ನ ಏನ್ ಮಾಡ್ಕೊಂಡ್ರು? ಕಟ್ಕೊಂಡ್ಬಿಟ್ರು, ವಸಾಹತುಗಳನ್ನ ಸ್ಥಾಪನೆ ಮಾಡ್ಕೊಂಡ್ರು. ಹಂಗ ಇಲ್ಲಿ ಆನಿ ಬಂದು ಮನುಷ್ಯನನ್ನ ಏನ್ ಕೇಳಿದ್ರಿ? ಮೈ ಡಿಯರ್ ಗುಡ್ ಮ್ಯಾನ್, ಓ ನನ್ನ ಪ್ರೀತಿಯ ಮನುಷ್ಯನೇ, ವಿಲ್ ಯು ಪ್ಲೀಸ್ ಸ್ವಲ್ಪ ದಯಮಾಡಿ ನನ್ನ ಸೊಂಡಿಲನ್ನ ನಿನ್ನ ಗುಡಿಸಲೊಳಗಿಡ್ತನಲ್ಲ, ಟು ಪ್ರೊಟೆಕ್ಟ್ ಫ್ರಮ್ ದಿಸ್ ಟೊರೆನ್ಷಿಯಲ್ ರೇನ್. ಈ ಭಯಂಕರವಾಗಿರ್ತಕ್ಕಂಥ ಮಳೆಯಿಂದ ನನ್ನ ಸೊಂಡಿಲನ್ನ ರಕ್ಷಿಸಿಕೊಳ್ಳಲಿಕ್ಕೆ ಸ್ವಲ್ಪ ನನ್ನ ಸೊಂಡಿ ನಿನ್ನ ಗುಡಿಸಲೊಳಗೆ ಇಡಬಹುದು? ಓ ನನ್ನ ಒಳ್ಳೆಯ ಮನುಷ್ಯನೇ ಅಂಥೇಳಿ ಆನೆ ಕೇಳ್ತದ್ರಿ. ಅರ್ಥ ಆಗ್ತೈತಿ ನಾ ಹೇಳಿದ್ದು? ಓಕೆ, ದೆನ್ ನೋಡ್ರಿ, ವಾಟ್ ಈಸ್ ದ ರಿಕ್ವೆಸ್ಟ್ ಆಫ್ ದ ಎಲಿಫೆಂಟ್ ಟು ಹಿಸ್ ಫ್ರೆಂಡ್ ಅಂತೇಳಿ ನಿಮಗೆ ಪ್ರಶ್ನೆಯನ್ನ ಕೇಳ್ತಾರೆ. ವಾಟ್ ಈಸ್ ದ ರಿಕ್ವೆಸ್ಟ್? ಮೈ ಡಿಯರ್ ಗುಡ್ ಮ್ಯಾನ್. ಸೊ ಅಂಡರ್ಲೈನ್ ದ ಲೈನ್ಸ್. ದ ಫಸ್ಟ್ ಪ್ಯಾರಾಗ್ರಾಫ್, ಲಾಸ್ಟ್ 2 ಲೈನ್ಸ್ ಏನಿದೆ? ಮೈ ಡಿಯರ್ ಗುಡ್ ಮ್ಯಾನ್, ವಿಲ್ ಯು ಪ್ಲೀಸ್ ಲೆಟ್ ಮೀ ಪುಟ್ ಮೈ ಟ್ರಂಕ್. ವಿಲ್ ಯು ಪ್ಲೀಸ್, ದಯಮಾಡಿ ನನ್ನ ಟ್ರಂಕ್ ಅಂದ್ರೆ ರೀ ಸೊಂಡೆ. ವಿಲ್ ಯು ಪ್ಲೀಸ್ ಲೆಟ್ ಮೀ ಪುಟ್ ಮೈ ಟ್ರಂಕ್, ನನ್ನ ಟ್ರಂಕ್ ಅನ್ನ ಇಡಲಿಕ್ಕೆ. ಇನ್ಸೈಡ್ ಯುವರ್ ಹಟ್, ನಿನ್ನ ಗುಡಿಸಲಿನೊಳಗೆ ನನ್ನ ಸೊಂಡಿಲನ್ನ ಇಡಲಿಕ್ಕೆ ನೀನು ನನಗೆ ಸಹಕರಿಸುವೆಯಾ?
ಟು ಕೀಪ್ ಇಟ್ ಔಟ್, ಟು ಪ್ರೊಟೆಕ್ಟ್. ಟು ಕೀಪ್ ಇಟ್ ಔಟ್ ಅಂದ್ರೆ ಏನ್ರಿ? ದ ವರ್ಡ್ ಕೀಪ್ ಇಟ್ ಔಟ್ ಮೀನ್ಸ್ ಪ್ರೊಟೆಕ್ಟ್. ಪ್ರೊಟೆಕ್ಟ್ ಫ್ರಮ್ ದಿಸ್ ಟೊರೆನ್ಷಿಯಲ್ ರೈನ್. ಈ ಭಯಾನಕರವಾಗಿರ್ತಕ್ಕಂಥ ಒಂದು ಏನ್ರಿ? ಟೊರೆನ್ಷಿಯಲ್, ಭಯಾನಕರವಾಗಿರ್ತಕ್ಕಂಥ ಮಳೆ, ಟೊರೆನ್ಷಿಯಲ್ ರೈನ್. ಈ ಟೊರೆನ್ಷಿಯಲ್ ರೈನ್ ನಿಂದ ನನ್ನ ಸೊಂಡಿಲನ್ನ ಪ್ರೊಟೆಕ್ಟ್ ಮಾಡಿಕೊಳ್ಳಲು ನಿನ್ನ ಗುಡಿಸಲೊಳಗೆ ನಾನು ಇಡಬಹುದಾ ಓ ನನ್ನ ಪ್ರೀತಿಯ ಗೆಳೆಯನೇ ಅಂತ ಹೇಳಿ ಏನ್ ಮಾಡ್ತಾ ಇದ್ದಿ? ಆನಿ ಕೇಳ್ತದ. ಅದಕ್ಕ ಆ ಮನುಷ್ಯ ಏನ್ ಹೇಳ್ತಾನ? ಒಬ್ಬ ಮುಗ್ಧ ಮನುಷ್ಯ, ವೆಲ್ ಕಲ್ಚರ್ಡ್ ಮ್ಯಾನ್, ತನ್ನದೇ ಆಗಿರ್ತಕ್ಕಂಥ ಸಂಸ್ಕೃತಿ, ಒಂದು ನೇಚರ್ ಅನ್ನ ಹೊಂದಿರತಕ್ಕಂಥ ಒಬ್ಬ ಮನುಷ್ಯ ಏನಂತ ಹೇಳಿ ರಿಪ್ಲೈ ಕೊಡ್ಬೋದ್ರಿ? ಈಗ ಒಬ್ಬ ಬಹಳಷ್ಟು ಒಬ್ಬ ಮುಗ್ಧನ ಹಾಗೆ ಬಂದು, ಅಯ್ಯೋ ನನಗೇನು ಇಲ್ರಿ, ಸ್ವಲ್ಪ ತಿನ್ಲಿಕ್ಕೆ ಏನಾದ್ರೂ ಕೊಡ್ರಿ ಅಂತ ಅಂದ್ಮ್ಯಾಗ ನಿಮ್ಮ ಮನಸ್ಕರಿಗೆ ನೀವು ಕೊಡ್ತಿರಿಲ್ರಿ ಏನಾದ್ರೂ ತಿನ್ಲಿಕ್ಕೆ. ಹಂಗ ಇಲ್ಲಿ ಆನಿ ನಾಟಕ ಮಾಡ್ತೀರಿ ಆ ಮನುಷ್ಯನ ಮುಂದೆ ಬಂದು. ಎಂತ ಆನಿ ಇರ್ತದ ಅಂತಂದ್ರೆ ನೋಡೋಣ ಹೇಗಿರ್ತದ ಅಂತ ಹೇಳಿ. ದ ಮ್ಯಾನ್ ಸೀಯಿಂಗ್, ಮನುಷ್ಯ ನೋಡುತ್ತ, ಸೀಯಿಂಗ್ ವಾಟ್ ಸಿಚುವೇಶನ್ ಹಿಸ್ ಫ್ರೆಂಡ್ ವಾಸ್ ಇನ್. ತನ್ನ ಗೆಳೆಯ ನೋಡ್ರಿ, ಅಲ್ಲಿ ಆನೆ ಮನುಷ್ಯನ ಜೊತೆಗೆ ಗೆಳೆತನ ಮಾಡಿತ್ತು ಅಂತೇಳಿ ಹೇಳಿದ್ದೆ ನಾನು ನಿಮ್ಗೆ. ಹಂಗ ಅಲ್ಲಿ ಕೆಳಗೆ ಹೇಳ್ತಾನ ಮನುಷ್ಯ ಏನಂತ ಹೇಳ್ತಾನೆ? ದ ಮ್ಯಾನ್ ಸೀಯಿಂಗ್, ನೋಡುತ್ತಾ, ಆ ಕಡೆ ಹೊರಗಡೆ ನೋಡ್ತಾನೆ ಗುಡಿಸಲೊಳಗೆ ಬಂದ. ಏನಾಗಿರ್ತೈತಿ? ಭಯಂಕರ ಮಳೆ ಬೀಳ್ತಾ ಇರ್ತದ. ಅಂತಹ ಒಂದು ಸಿಚುವೇಶನ್ ಒಳಗ ಸೀಯಿಂಗ್ ವಾಟ್ ಸಿಚುವೇಶನ್ ಹಿಸ್ ಫ್ರೆಂಡ್ ವಾಸ್ ಇನ್, ಯಾವ ಒಂದು ಪರಿಸ್ಥಿತಿ ಒಳಗ ಅವನ ಗೆಳೆಯ ಇದ್ದಾನೆ ಅಂತಕ್ಕಂಥದ್ದನ್ನ ನೋಡುತ್ತಾ ರಿಪ್ಲೈಡ್, ಅವನಿಗೆ ಉತ್ತರಿಸ್ತಾನೆ. ಏನಂತೇಳಿ ಉತ್ತರಿಸ್ತಾನೆ? ಮೈ ಡಿಯರ್ ಗುಡ್ ಎಲಿಫೆಂಟ್. ನೋಡ್ರಿ, ಅವನು ಹೇಳ್ತಾನೆ ಮೈ ಡಿಯರ್ ಗುಡ್ ಎಲಿಫೆಂಟ್. ನೋಡ್ರಿ, ನಮ್ಮ ಭಾರತೀಯರ ಸ್ವಭಾವ ಏನಪ್ಪಾ ಅಂತಂದ್ರೆ, ಯಾರು ಚೆನ್ನಾಗಿ ಮಾತಾಡಿಸ್ತಾರೆ ಅವ್ರ ಜೊತೆಗೆ ನಾವು ಏನ್ ಮಾಡ್ತೀವಿ? ಚೆನ್ನಾಗಿ ಮಾತಾಡ್ತೀವಿ. ಯಾರು ನಮ್ಮ ಜೊತೆ ಚೆನ್ನಾಗಿ ಮಾತಾಡಂಗಿಲ್ಲ ಅವ್ರ ಚೆನ್ನಾಗಿ ನೋಡ್ರಿ. ಆನಿ ಬಂದು ಏನಂತ ಕೇಳಿದ್ದು? ಮೈ ಡಿಯರ್ ಗುಡ್ ಮ್ಯಾನ್ ಅಂತ ಹೇಳಿ ಕೇಳಿದ್ದು. ಅದಕ್ಕೆ ನೀವೇನ್ ಮಾಡ್ತಾನೆ? ಮೈ ಡಿಯರ್ ಗುಡ್ ಎಲಿಫೆಂಟ್ ಅಂತ ಹೇಳ್ತಾನೆ. ನೋಡ್ರಿ ಏನಂತ ಹೇಳಿ ರಿಪ್ಲೈ ಮಾಡ್ತಾನೆ ಮನುಷ್ಯ? ಮೈ ಡಿಯರ್ ಗುಡ್ ಎಲಿಫೆಂಟ್, ಮೈ ಹಟ್ ಈಸ್ ವೆರಿ ಸ್ಮಾಲ್. ನನ್ನ ಗುಡಿಸಲು ಬಹಳಷ್ಟು ಏನಾಗಿದೆ? ಚಿಕ್ಕದಾಗಿದೆ. ಬಟ್ ದೇರ್ ಈಸ್ ರೂಮ್ ಫಾರ್ ಯುವರ್ ಟ್ರಂಕ್. ದೇರ್ ಈಸ್ ರೂಮ್, ಸೊ ಐ ಹ್ಯಾವ್ ಅ ಹಟ್ ಓನ್ಲಿ ಫಾರ್ ಮೀ ಅಂಡ್ ಯುವರ್ ಟ್ರಂಕ್. ನಿನ್ನ ಸೊಂಡಲಿಗೆ ಮತ್ತು ನನಗೆ ಮಾತ್ರ ಇಲ್ಲೇನಿದೆ? ಜಾಗ ಇದೆ. ಮಿಕ್ಕಿದ್ದಕ್ಕೆ ಜಾಗ ಇಲ್ಲ. ಪೂರ್ತಿ ನೀ ಬಂದು ಒಳಗೆ ಕುಂದಿರ್ತಾನಂದ್ರೆ ಜಾಗ ಇಲ್ಲ. ಓ ನನ್ನ ಆನೆಯೇ, ಓ ಮೈ ಡಿಯರ್ ಗುಡ್ ಎಲಿಫೆಂಟ್, ಮೈ ಹಾರ್ಟ್ ಈಸ್ ವೆರಿ ಸ್ಮಾಲ್, ಮೈ ಗುಡ್ಸ್ಲ ಈಸ್ ವೆರಿ ಸ್ಮಾಲ್, ಅಂಡ್ ಬಟ್ ದೇರ್ ಈಸ್ ರೂಮ್ ಫಾರ್ ಯುವರ್ ಟ್ರಂಕ್ ಅಂಡ್ ಮೈ ಸೆಲ್ಫ್. ನನಗಾಗಿ ಮತ್ತು ನಿನ್ನ ಟ್ರಂಕಿಗಾಗಿ ಮಾತ್ರ ನನ್ನ ಗುಡಿಸಲೊಳಗೆ ಏನಿದೆ? ಜಾಗ ಇದೆ. ಅದಕ್ಕೆ ಪ್ಲೀಸ್ ಪುಟ್ ಯುವರ್ ಟ್ರಂಕ್ ಇನ್ ಜಂಟ್ಲಿ. ಅದಕ್ಕೆ ಅಷ್ಟ ಜಾಗ ಐತಿ. ಅದಕ್ಕೆ ದಯಮಾಡಿ ನಿನ್ನ ಟ್ರಂಕ್ ಅಷ್ಟ, ನಿನ್ನ ಸೊಂಡಿಲನ್ನ ಮಾತ್ರ ನೀನೇನ್ ಮಾಡು? ಈ ಗುಡಿಸಲೊಳಗೆ ಇಡಪ್ಪ. ಜಂಟ್ಲಿ, ಜಂಟ್ಲಿ ಅಂದ್ರೆ ರೀ ವಿತ್ ಕೇರ್ಫುಲಿ. ಹಂಗ ಯಾತ್ರ ಪತ್ರ ಎಲ್ಲ ಗುಡಿಸಲು ಬೀಳುವಂಗ ಸೊಂಡಿ ತುರುಕ್ಬೇಡ ಒಳಗೆ ಗುಡಿಸಲೊಳಗೆ. ಚಂದಂಗೆ ಜಂಟ್ಲಿ ಏನ್ ಮಾಡು? ಒಳಗಡೆ ಇಡು ಅಂತ ಹೇಳಿ ಮನುಷ್ಯ ಕೇಳ್ಕೊಳ್ತಾನೆ. ಸೊ ಬಟ್ ವಾಟ್ ದ ಎಲಿಫೆಂಟ್ ಸೆಡ್ ಟು ದಟ್? ಅದಕ್ಕೆ ಎಲಿಫೆಂಟ್ ಏನ್ ಹೇಳ್ತದ ರೀ? ದ ಎಲಿಫೆಂಟ್ ಥ್ಯಾಂಕ್ಡ್ ಹೀಸ್ ಫ್ರೆಂಡ್ ಸೇಯಿಂಗ್, ನೋಡ್ರಿ, ಆ ಮನುಷ್ಯ ಇಡ್ಲಿಕ್ಕೆ ಪರ್ಮಿಷನ್ ಅನ್ನ ಕೊಟ್ಟ. ಸೊ ಮ್ಯಾನ್ ಪರ್ಮಿಟೆಡ್ ಟು ಪುಟ್ ದ ಎಲಿಫೆಂಟ್, ದ ಮ್ಯಾನ್ ಪರ್ಮಿಟೆಡ್ ಟು ದ ಎಲಿಫೆಂಟ್ ಟು ಪುಟ್ ಇಟ್ಸ್ ಟ್ರಂಕ್ ಇನ್ಸೈಡ್ ಹೀಸ್ ಹಟ್. ಕೇವಲ ಸೊಂಡಿಲನ್ನ ಇಡ್ಲಿಕ್ಕೆ ಮನುಷ್ಯ ಆನೆಗೆ ಏನ್ ಮಾಡ್ತಾನೆ? ಪರ್ಮಿಷನ್ ಅನ್ನ ಕೊಡ್ತಾನೆ. ವಾಟ್ ದ ಎಲಿಫೆಂಟ್ ರಿಪ್ಲೈ ಟು ದಟ್? ಒಬ್ಬರಿಗೆ ಸಹಾಯ ಮಾಡಿದ್ರೆ ಅಂದ್ರೆ ಅವ್ರು ನಿಮ್ಗೆ ಏನ್ ಹೇಳ್ತಾರ್ರಿ? ಥ್ಯಾಂಕ್ಸ್ ಹೇಳ್ತಾರಿಲ್ಲ. ಹಂಗ ಇಲ್ಲಿ ಆನೆ ಹೇಳ್ತಾರ. ನೋಡ್ರಿ ಏನಂತ ಹೇಳ್ತಾರೆ? ದ ಎಲಿಫೆಂಟ್ ಥ್ಯಾಂಕ್ಡ್ ಹೀಸ್ ಫ್ರೆಂಡ್ ಸೇಯಿಂಗ್. ಇದನ್ನ ಹೇಳುತ್ತಾ ಮನುಷ್ಯನಿಗೆ ಏನ್ ಹೇಳ್ತದ? ಥ್ಯಾಂಕ್ಸ್ ಅನ್ನ ಹೇಳ್ತದ. ಏನನ್ನ ಹೇಳ್ತಾ ಥ್ಯಾಂಕ್ಸ್ ಹೇಳ್ತದ ರೀ? ಯು ಹ್ಯಾವ್ ಡನ್ ಮೀ ಅ ಗುಡ್ ಡೀಡ್. ನೀನು ಹ್ಯಾವ್ ಡನ್, ನೀನು ಮಾಡಿದ್ದೀಯ. ಏನನ್ನ ಮಾಡಿದ್ದೀಯ? ಅ ಗುಡ್ ಡೀಡ್, ಒಂದು ಒಳ್ಳೆಯ ಕೆಲಸವನ್ನು ನೀನು ನನಗೆ ಮಾಡಿದ್ದೀಯ. ಅಂಡ್ ಒನ್ ಡೇ, ಮತ್ತ ಒಂದು ದಿನ, ಐ ಶಾಲ್ ರಿಟರ್ನ್ ಯುವರ್ ಕೈಂಡ್ನೆಸ್,
ಈ ನಿನ್ನ ಸರಳತೆಯನ್ನ, ಈ ನಿನ್ನ ಒಳ್ಳೆಯ ಗುಣವನ್ನ ನಾನೂ ಕೂಡ ಒಂದು ದಿನ ನಿನಗೆ ಏನ್ ಮಾಡ್ತೀನಿ, ರಿಟರ್ನ್ ಮಾಡ್ತೀನಿ, ಕೊಡ್ತೀನಿ, ನಾನು ನಿನಗೆ ಏನ್ ಮಾಡ್ತೀನಿ, ಸಹಾಯ ಮಾಡ್ತೀನಿ ಅಂತೇಳಿ ಆನೆ ಈ ಹೇಳ್ತಾ ಮನುಷ್ಯನಿಗೆ ಏನ್ ಮಾಡ್ತೋ, ಗ್ರಾಟಿಟ್ಯೂಡ್ ಅನ್ನ ಹೇಳ್ತು. ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್, ನೀ ಬಹಳ ಚಲೋ ಕೆಲಸ ಮಾಡಿದಪ್ಪ ನನಗ, ಮತ್ತು ಒಂದು ದಿನ ನಾನು ನಿನ್ನ ಈ ಒಂದು ಉಪಕಾರವನ್ನ ಏನ್ ಮಾಡ್ತೀನಿ, ತೀರಿಸ್ತೀನಿ ಅಂತೇಳಿ ಏನ್ ಮಾಡ್ತದ, ಹೇಳ್ತದ. ಒನ್ ಡೇ ಐ ಶಾಲ್ ಏನು ರಿಟರ್ನ್ ಯುವರ್ ಕೈಂಡ್ನೆಸ್, ಒನ್ ಡೇ ಐ ಶಾಲ್ ರಿಟರ್ನ್ ಯುವರ್ ಕೈಂಡ್ನೆಸ್. ನಾನು ನಿನ್ನ ಒಂದಿನ ನಾನು ನಿನ್ನ ಈ ಒಂದು ಕೈಂಡ್ನೆಸ್ ಅನ್ನ ಏನ್ ಮಾಡ್ತೀನಿ, ರಿಪ್ಲೈ ಮಾಡ್ತೀನಿ, ನಿನಗೆ ಕೊಡ್ತೀನಿ, ರಿಟರ್ನ್ ಮಾಡ್ತೀನಿ ಅಂತೇಳಿ ಏನ್ ಮಾಡ್ತದ, ಆನಿ ಹೇಳ್ತದ. ಅದಕ್ಕೆ ಮುಂದೆ ಏನಾಗ್ತದ ರೀ, ಬಟ್ ವಾಟ್ ಫಾಲೋ ನೆಕ್ಸ್ಟ್, ಮುಂದೆ ಏನಾಯ್ತು, ಹಂಗೆ ಹೇಳ್ತು. ಸೊಂಡಿಯನ್ನ ಇಡ್ತು ಆನೆ, ಜಂಟ್ಲಿ ಒಳಗಡೆ ಇಡ್ತು. ಮುಂದೆ ಏನಾಗ್ತದೆ ರೀ, as soon as the elephant put his trunk inside the hut, ಆನೆ ತನ್ನ ಸೊಂಡಿಲನ್ನ ಮನುಷ್ಯನ ಗುಡಿಸಲಿನೊಳಗೆ ಇಡು ತಡವಿಲ್ಲದೆ, as soon as the elephant put its trunk inside the man's hut, ಮನುಷ್ಯನ ಗುಡಿಸಲಿನೊಳಗೆ ಆನೆ ತನ್ನ ಸೊಂಡಿಲನ್ನ ಇಡುತ್ತಲೇ ಇನ್ನ ಇಡಾಕತೈತಿ. as soon as ಇನ್ನ ಇಟ್ಟಿಲ್ಲ, ಇನ್ನ ಬಾಳತ್ತಾಗಿಲ್ಲ, ಇಟ್ಟಿದೆ ತಡವಿಲ್ಲದೆ, ಸ್ಲೋಲಿ ನಿಧಾನವಾಗಿ. ನೋಡಿ ಮಗಂದ ಬಂದ್ರು ಅವ್ರ ಮಕ್ಕಳು, ಯಾರು ಪೋರ್ಚುಗೀಸರು ಬಂದ್ರು, ಸಾವಕಾಶ ಬಂದ್ರು, ಪರ್ಮಿಷನ್ ಅನ್ನ ಕೇಳಿದ್ರು. ಪಾಪ ಅಲ್ಲಿರ್ತಕ್ಕಂಥ ಜಾಮೂರಿನ ದೊರೆ ಏನ್ ಮಾಡ್ತಾನೆ, ಆಯ್ತಪ್ಪ ಬರ್ರಿ ವ್ಯಾಪಾರ ಮಾಡ್ರಿ ಅಂತೇಳಿ ಪರ್ಮಿಷನ್ ಕೊಡುದ ತಡ ಒಳಗ್ ದಡ ಓಡಿ ಬಂದ ವ್ಯಾಪಾರ ಮಾಡುವಂಗ ನಾಟಕ ಮಾಡಿ, ಸೊಂಡಿ ಇಡುವಂಗ ನಾಟಕ ಮಾಡಿ, ಮಗನ ಆನೆ ಏನ್ ಮಾಡ್ತೈತಿ, ಸಾವಕಾಶ ಸ್ಲೋಲಿ. ಹಂಗ ಪೋರ್ಚುಗೀಸರು ಸಾವಕಾಶ ವ್ಯಾಪಾರವನ್ನ ಬಿಟ್ಟ ಏನ್ ಮಾಡ್ತಾರ್ರಿ, ಕತ್ತಿಯನ್ನ ಹಿಡಿತಾರ. ನೋಡ್ರಿ ಹೇಳ್ತಾರ, ನೋಡ್ರಿ ಹೆಂಗ ಇಲ್ಲಿ ಆನೆ ಏನ್ ಮಾಡ್ತದೆ ನೋಡೋಣ. as soon as the elephant put its trunk inside the man's hut, slowly he pushed his head inside and finally flung the man out in the rain and then lay down comfortably inside his friend's hut, saying, ಹೀಗೆ ಹೇಳುತ್ತಾ ಅಂತ ಹೇಳದ ನೋಡೋಣ ಮುಂದೆ ನೋಡ್ರಿ. slowly he pushed his head inside the man's hut. ಮಗಂದು ಸಣ್ಣಂಗೆ ಸೊಂಡಿಲನ್ನ ಇಡು ತಡವಿಲ್ಲದೇನೆ ನೀ ಇಟ್ಟದಪ್ಪ, ಇನ್ನೂ ಬಹಳ ಹೊತ್ತಾಗಿಲ್ಲ ಹಂಗ ಅವಾಗನ ಸಾವಕಾಶ ಸ್ಲೋಲಿ he pushed ಇಟ್ಸ್ ಅಂದ್ರೆ he pushed, he ಅಂದ್ರೆ ಯಾರು ಇಲ್ಲಿ, ಎಲಿಫೆಂಟ್. he pushed his head inside the man's hut, ಮನುಷ್ಯನ ಗುಡಿಸಲಿನೊಳಗೆ ನಿಧಾನವಾಗಿ ತನ್ನ ಏನು ಹೆಡ್ ಅನ್ನ ಏನ್ ಮಾಡುತ್ತೆ, ತಲೆಯನ್ನ ಏನ್ ಮಾಡುತ್ತೆ, ನುಸುಳಿಸುತ್ತೆ ಅಥವಾ ಸೇರಿಸುತ್ತೆ, ಪುಷ್ ಮಾಡ್ತದ, ತಳ್ತದ ತನ್ನ ತಲೆಯನ್ನ ಒಳಗೆ. ಬರೀ ಸೊಂಡಿಲಿ ಕಟ್ಟೆ ಇಡಾಕ್ ಪರ್ಮಿಷನ್ ಕೊಟ್ಟಿದ್ದವ, ಈಗ ಏನ್ ಒಳಗಾಗತ್ತದು, ತನ್ನ ತಲೆಯನ್ನು ಕೂಡ ಏನ್ ಮಾಡ್ತಾ ಇದೆ, ಒಳಗ್ ಹಾಕ್ತಾ ಇದೆ. ಮುಂದೇನಾಗ್ತದ ರೀ ನೋಡೋಣ. ಇನ್ಸೈಡ್ ಅಂಡ್ ಫೈನಲಿ, ಕೊನೆಗೆ ತನ್ನ ಹೆಡ್ ಅನ್ನ ಒಳಗ್ ಹಾಕಿದ್ಮೇಲೆ ಕೊನೆಗೆ ಫೈನಲಿ ಫ್ಲಂಗ್ ದ ಮ್ಯಾನ್ ಔಟ್ ಇನ್ ದ ರೇನ್, ಮನುಷ್ಯನನ್ನ ಮಳೆ ಒಳಗ ಫ್ಲಂಗ್ ಅಂದ್ರೆ ಏನ್ರಿ, ಎತ್ತಿ ಏನ್ ಮಾಡುದ್ರಿ, ಮಳೆ ಒಳಗ ನಿಲ್ಲಿಸ್ಬಿಡೋದು. ಫ್ಲಿಂಗ್ ಅಂದ್ರೆ ಎಸೆ, ಫ್ಲಿಂಗ್ ಫ್ಲಂಗ್ ಅಂತ ಹೇಳ್ತೀವಿ ನಾವು. ಫ್ಲಂಗ್ ದ ಮ್ಯಾನ್ ಔಟ್ ಇನ್ ದ ಟೊರೆನ್ಷಿಯಲ್ ರೈನ್, ಬಿರುಸಾಗಿರ್ತಕ್ಕಂಥ ಬೇಫಾನ್ ಆಗಿರ್ತಕ್ಕಂಥ ಮಳೆಯೊಳಗ ಮನುಷ್ಯನನ್ನ ಎತ್ತಿ ಹೊರಗಿಡ್ತದ್ರಿ. ಯಾವ್ದು ಹಿಡಿತದ, ಆ ಆನೆ ಗುಡಿಸಲು ಯಾರ್ದ್ರಿ, ಮನುಷ್ಯ ಅಂದ. ಆದ್ರೆ ಈಗ ಹೊರಗೆ ನಿಂತವ್ರು ಯಾರ್ರಿ, ಮನುಷ್ಯ. ಯಾರು ನಿಂದ್ರಿಸಿದ್ರಿ ಹೊರಗೆ ಅವನನ್ನ, ಆನೆ. ನೋಡ್ರಿ ಏನಾಗ್ತದ ಮುಂದೆ. ಫೈನಲಿ ಫ್ಲಂಗ್ ದ ಮ್ಯಾನ್ ಔಟ್ ಇನ್ ದ ರೈನ್ ಅಂಡ್ ದೆನ್ ಲೇ ಡೌನ್, ಮಲ್ಪತ್ರಿ ಮಗಂದ. ಯಾವುದು, ಆನೆ. ನೋಡ್ರಿ ಗುಡಿಸಲಾರ್ದು ಮನುಷ್ಯಂದು ಮಗನ ತಾವು ಒಳಗೆ ಹೋಗಿ ಮಕ್ಕಳು ಆರಾಮಾಗಿ. ಮನುಷ್ಯನನ್ನ ಕಂಪ್ಲೀಟ್ ಫೈನಲಿ ಏನ್ ಮಾಡ್ತು, ತನ್ನ ಸೊಂಟಿಯಿಂದ ಹಿಡಿದು ಹೊರಗ ಇಳಿಸ್ತು, ತಾವು ಒಳಗೆ ಹೋಗಿ ಗುಡಿಸಲೊಳಗ ಕಂಫರ್ಟೇಬಲಿ ಇಟ್ ಲೇ ಡೌನ್ ಇನ್ ಹೀಸ್ ಫ್ರೆಂಡ್ಸ್ ಗುಡಿಸಲ. ಮನುಷ್ಯನ ಗುಡಿಸಲಿನೊಳಗ ಅವನ ಗೆಳೆಯನ ಗುಡಿಸಲಿನೊಳಗೆ ಏನ್ ಮಾಡ್ತದ್ರಿ, ಮಕ್ಕೊಂಡ್ಬಿಡ್ತದ ಮಗನ. ಎಷ್ಟು ಕೆಟ್ಟ ಐತಿ ನೋಡ್ರಿ ಆನಿ.
and then lay down comfortably inside his friend's hut, saying, ಹೀಗೆ ಹೇಳುತ್ತಾ ಮಲ್ಕೊಳ್ತತ್ರಿ ಅವನು ಗುಡಿಸೊಳಗೆ. ಏನನ್ನ ಹೇಳ್ತಾ ಮಕ್ಕೊತ್ತು ನೋಡೋಣ. ಮೈ ಡಿಯರ್ ಗುಡ್ ಫ್ರೆಂಡ್, ಓ ನನ್ನ ಒಳ್ಳೆಯ ಗೆಳೆಯನೇ, ಯುವರ್ ಸ್ಕಿನ್ ಈಸ್ ಹಾರ್ಡರ್ ದನ್ ಮೀ. ನೋಡ್ರಿ, ಯಾರ್ದು ಹಾರ್ಡ್ ಇರ್ತತಿ ಸ್ಕಿನ್? ಮನುಷ್ಯಂದು ಹಾರ್ಡ್ ಇರ್ತೈತೋ ಆನಿದಿರ್ತೈತೋ? ಆನಿ ಸ್ಕಿನ್ ಹಾರ್ಡ್ ಇರ್ತೈತಿ. ಆದ್ರ ಇಲ್ಲಿ ಏನಂತೈತಿ ನೋಡ್ರಿ, ಆನಿ ಹೆಂಗಂತೈತಿ? ಯುವರ್ ಸ್ಕಿನ್ ಈಸ್ ಹಾರ್ಡರ್ ದನ್ ಮೈನ್. ನಿನ್ನ ಚರ್ಮವು ನನಗಿಂತ ಏನಾಗಿದೆ? ಹಾರ್ಡ್ ಆಗಿದೆ. ಅಂಡ್ ಆಸ್ ದೇರ್ ಈಸ್ ನಾಟ್ ಇನಫ್ ರೂಮ್ ಫಾರ್ ಬೋತ್ ಆಫ್ ಅಸ್, ನಮಗಿಬ್ಬರಿಗೂ ಈ ರೂಮಿನಲ್ಲಿ ಸ್ಥಳವಿಲ್ಲದೆ ಇರುವುದರಿಂದ, ನಿನ್ನ ಸ್ಕಿನ್ನು ನನಗಿಂತ ಗಟ್ಟಿಯಾಗಿರೋದ್ರಿಂದ, ಮತ್ತೆ ಯು ಕ್ಯಾನ್ ಅಫೋರ್ಡ್ ಟು ರಿಮೇನ್ ಇನ್ ದ ರೇನ್ while I am protecting my delicate skin from hailstorm. ಯಾವಾಗ ನಾನು ಈ ಭಯಾನಕರವಾಗಿರ್ತಕ್ಕಂಥ ಆನೆಕಲ್ಲಿನ ಮಳೆ, ಆನೆಕಲ್ಲು ಅಂತೇಳಿ ಕರಿತೀವಿ ನಾವು, ಆ ಆನೆಕಲ್ಲಿನ ಹನಿಗಳ ಒಂದು ರಕ್ಷಣೆಯಿಂದ ನಾನು ಒಳಗಡೆಗೆ ಕೂತು ನನ್ನ ಸ್ಕಿನ್ ಅನ್ನ ಪ್ರೊಟೆಕ್ಟ್ ಮಾಡ್ತಾ ಇರಬೇಕಾದಾಗ, ನಿನ್ನ ಸ್ಕಿನ್ ಹಾರ್ಡ್ ಅದಪ್ಪ, ಮತ್ತ ನೀನು ಅಫೋರ್ಡೇಬಲ್ ಅದಿ, ನಿನಗ ನಿಲ್ಲಕ್ ಸಾಧ್ಯ ಐತಿ, ಎಲ್ಲೇ ಮಳಿ ಒಳಗ ಅಂಥೇಳಿ ಹೇಳ್ತಾ ಆನೆ ಕಂಫರ್ಟೇಬಲ್ ಆಗಿ ಎಲ್ಲಿ ಮಲ್ಕೋತತ್ರಿ? ಮನುಷ್ಯನ ಗುಡಿಸಲೊಳಗೆ ಮಕ್ಕೋತತ್ತ. ಬಂದು ಮನುಷ್ಯನ ಗುಡಿಸದಾಗ ಮಕ್ಕೊಂಡ ಹೇಳ್ತಂತದ, ನೋಡಪ್ಪ ಮನುಷ್ಯ, ನಿನ್ನ ಸ್ಕಿನ್ ಬಹಳ ಗಟ್ಟಿ ಐತಿ ನನಗಿಂತ, ಮತ್ತ ಈ ರೂಮ್ನಾಗಂತರೂ ಏನಿಲ್ಲ, ಈ ಗುಡಿಸಲ್ನಾಗ ನಿನಗ ನನಗ ಇಬ್ಬರಿಗೂ ಸಾಕಾಗುವಷ್ಟು ಜಾಗ ಇಲ್ಲ ಅಂತೇಳಿ ನೀನ ಹೇಳಿ, ಓಕೆನಾ? ಆಸ್ ದರ್ ಇಸ್ ನೋ ಇನಫ್ ಅಂದ್ರೆ ಸಾಕಾಗುವಷ್ಟು, ಆಸ್ ದರ್ ಇಸ್ ನೋ ಇನಫ್ ಸ್ಪೇಸ್ ಟು ಬೋತ್ ಆಫ್ ಅಸ್, ನಮಗಿಬ್ಬರಿಗೆ ಇಲ್ಲಿ ಸಾಕಾಗಷ್ಟು ಸ್ಥಳ ಇರದೇ ಇರೋದ್ರಿಂದ, ಯು ಕ್ಯಾನ್ ಅಫೋರ್ಡ್, ಯು ಕ್ಯಾನ್ ಅಫೋರ್ಡ್ ಅಂದ್ರೆ ಏನ್ರಿ? ಯು ಕ್ಯಾನ್ ಏಬಲ್ ಟು ರಿಮೇನ್, ಉಳಿಯಲು, ನಿನಗೆ ಉಳಿಯಲು ಸಾಧ್ಯವಿದೆ. ಎಲ್ಲಿ? ಇನ್ ದ ರೇನ್, ಮಳೆ ಒಳಗ ಉಳಿಯಲು ಸಾಧ್ಯವಿದೆ. ವೈಲ್, ಯಾವಾಗ ಐ ಆಮ್ ಪ್ರೊಟೆಕ್ಟಿಂಗ್ ಮೈ, ಯಾವಾಗ ನಾನು ನನ್ನನ್ನು ರಕ್ಷಿಸಿಕೊಳ್ಳಬೇಕಾದಾಗ, ಏನು ನನ್ನದು ಏನನ್ನು ರಕ್ಷಿಸಿಕೊಳ್ಳಬೇಕಾದಾಗ? ಐ ಆಮ್ ಪ್ರೊಟೆಕ್ಟಿಂಗ್ ಮೈ ಡೆಲಿಕೇಟೆಡ್ ಸ್ಕಿನ್. ನೋಡ್ರಿ, ಇದ್ರದ್ದು ಡೆಲಿಕೇಟೆಡ್ ಸ್ಕಿನ್ ಅಂತ, ಆನಿದು ಡೆಲಿಕೇಟೆಡ್ ಸ್ಕಿನ್ ಇರ್ತೈತಿ. ದೊಡ್ಡ ಒಂದು ಕಲ್ ತಗೊಂಡು ಮಗದ ಕಲ್ತ ಅರಿವಿರಂಗಲ್ಲ. ಹಂಗಿದ್ದಾಗ ಇದೇನಂತೈತ್ರಿ, ಈಗ ನನ್ನ ಸ್ಕಿನ್ ಬಹಳ ಡೆಲಿಕೇಟೆಡ್ ಇರೋದ್ರಿಂದ, ಯಾವಾಗ ಆ ಹೈಲ್ ಸ್ಟಾರ್ಮ್ದಿಂದ, ಆ ಆನೆಕಲ್ಲಿನ ಮಳೆಯಿಂದ ನನ್ನ ಡೆಲಿಕೇಟೆಡ್ ಆಗಿರ್ತಕ್ಕಂಥ ಸ್ಕಿನ್ ಅನ್ನ ನಾನು ಪ್ರೊಟೆಕ್ಟ್ ಮಾಡಿಕೊಳ್ಳುತ್ತಿರುತ್ತೇನೋ, ಅವಾಗ ನಿನಗೆ ಸಾಧ್ಯವಿದೆ ಎಲ್ಲಿ? ಮಳೆಯಲ್ಲಿ ನಿಂತುಕೊಳ್ಳಲು. ಮತ್ತೆ ಈ ರೂಮ್ನೊಳಗ ಅಷ್ಟು ಇಬ್ಬರಿಗೂ ಜಾಗ ಇರದೇ ಇರೋದ್ರಿಂದ, ಮತ್ತ ನನ್ನ ಗೆಳೆಯ, ನನಗಿಂತ, ನನ್ನ ಚರ್ಮದಕ್ಕಿಂತ ನಿನ್ನ ಚರ್ಮ ಬಹಳಷ್ಟು ಏನಿದ್ದಾಗ, ಹಾಡಿದ್ದಾಗ ಇದು ಸಾಧ್ಯತೆ ಇದೆ, ನೀನು ನಿಂತ್ಕೊ ಅಂತೇಳಿ ಹೇಳ್ತಾ ಆನೆ ಏನು ಮಾಡ್ತೈತಂತ್ರಿ, ಆ ಗುಡಿಸಲೊಳಗೆ ಆರಾಮ ಮಲ್ಕೋತೈತಂತೆ. ನೋಡ್ರಿ, ಅಷ್ಟು ಕೈ ಇದ್ದಿತ್ತ. ಗುಡಿಸಲು ಯಾರ್ದ್ರಪ್ಪ? ಗರ್ಲ್ಸ್, ಬಾಯ್ಸ್, ಗುಡಿಸಲು ಯಾರ್ದ್ರಿ ಇದು? ಮ್ಯಾನನ್ ಗುಡಿಸಲು. ಮತ್ತ ಆದ್ರ ಇದು ಆ ಗುಡಿಸಲಿನೊಳಗೆ ಯಾರ ಬಂದದಾರ? ಈಗ ಎಲಿಫೆಂಟ್ ಬಂದದಾರ. ಮತ್ತ ಹಿಂಗಿದ್ದಾಗ ಇದು ನ್ಯಾಯ ಅಂತೀರೋ ಅನ್ಯಾಯ ಅಂತೀರೋ? ಅನ್ಯಾಯ, ಹೌದಿಲ್ರಿ? ಮತ್ತ ಈ ಬ್ರಿಟಿಷರು, ಫ್ರೆಂಚರು, ಡಚ್ರು ನಮ್ಮ ರಾಷ್ಟ್ರಕ್ಕೆ ಬಂದದ್ದು ಹೆಂಗ್ರಿ? ಹಿಂಗ ಆನೆ ಬಂದಂಗಲ್ಲ ಬಂದಾರಿಲ್ರಿ ನಮ್ಮ ರಾಷ್ಟ್ರಕ್ಕೆ ಅವರು. ಯಾಕೆ ಬಂದ್ರು ನೋಡ್ರಿ? ಫಸ್ಟಿಗೆ ವ್ಯಾಪಾರ ಅಂತೇಳಿ ಬಂದ್ರು, ಆಮೇಲೆ ಕತ್ತಿಯನ್ನ ಹಿಡಿದ್ರು, ಗನ್ನನ್ನ ಹಿಡಿದ್ರು. ಯಾಕಂದ್ರ ನಮ್ಮ ಒಂದು ಆರ್ಮ್ಸ್ಗಳು, ನಮ್ಮ ಒಂದು ಶಸ್ತ್ರಗಳಿಗಿಂತ ಅವರ ಒಂದು ಶಸ್ತ್ರಗಳು ಏನಾಗಿದ್ವು? ಬಹಳಷ್ಟು ಸ್ಟ್ರಾಂಗ್ ಆಗಿದ್ವು. ಅದಕ್ಕ ಅವ ಏನಾಗ್ತಾರ? ನಮ್ಮನ್ನ ಜಯಿಸ್ತಾರ. ಆಮೇಲೆ ಅವರ ವಸಾಹತುಗಳನ್ನ ಏನ್ ಮಾಡ್ತಾರ? ಸ್ಥಾಪಿಸ್ಕೊಳ್ತಾರ. ಆಮೇಲೆ ನಮ್ಮನ್ನ ಆಳಕ್ಕೆ ಪ್ರಾರಂಭಿಸ್ತಾರ. ಹಂಗ ಈ ಪಾಠದಲ್ಲಿರ್ತಕ್ಕಂಥ ಪ್ರಾಣಿಗಳು ಯುರೋಪಿಯನ್ ಪವರ್ಸ್ಗಳು. ಯುರೋಪಿಯನ್ ಪವರ್ಸ್ಗಳು ಅಂದ್ರೆ ನಾನು ಹೇಳಿದ್ನಲ್ಲ ನಿಮಗೆ, ಯಾರು ಅಂದ್ರೆ ಫ್ರೆಂಚು, ಡಚ್ರು, ಆಮೇಲೆ ಪೋರ್ಚುಗೀಸರು, ಆಮೇಲೆ ಬ್ರಿಟಿಷರು, ಆಮೇಲೆ ಅಮೇರಿಕನ್ಸ್, ಇವರೆಲ್ಲರೂ ಏನಪ್ಪಾ ಅಂತಂದ್ರೆ ಇವರೆಲ್ಲ ಯುರೋಪಿಯನ್ ಪವರ್ಸ್ ಇವರೆಲ್ಲ. ಸೊ ಇವ್ರು ಏನ್ ಮಾಡ್ತಾರ ಅಂತಂದ್ರೆ, ಸೊ ದೇ ಡಿವೈಡೆಡ್ ಆಫ್ರಿಕಾ ಅಮಂಗ್ themselves. ಹಾಗೆ ದ ಬ್ರಿಟಿಷರ್ಸ್, ಫ್ರೆಂಚರ್ಸ್ ಅಂಡ್ ದ ಡಚಸ್ ಅಂಡ್ ಪೋರ್ಚುಗೀಸ್ divided this
ಇಂಡಿಯಾ ಅಮಂಗ್ ದೆಮ್ಸೆಲ್ಸ್ ಅಲ್ಲ, ಹಂಗೆ ಆಫ್ರಿಕಾನು ಕೂಡ ಏನ್ ಮಾಡ್ಕೊಂಡಿರ್ತಾರೆ, ಡಿವೈಡ್ ಮಾಡ್ಕೊಂಡಿರ್ತಾರೆ. ಸೊ ಅಲ್ಲಿರ್ತಕ್ಕಂಥ ನಾವು ಹೆಂಗ್ ಬ್ರಿಟಿಷರಿಗೆ, ಫ್ರೆಂಚರಿಗೆ, ಡಚ್ಚರಿಗೆ ಮತ್ತು ಪೋರ್ಚುಗೀಸರಿಗೆ ಒಂದು ಒಂದು ನಮ್ಮ ಒಂದು ವರ್ತನೆಯನ್ನ ಅವರಿಗೆ ನಾವು ತೋರಿಸಿದ್ವೋ, ಅದೇ ರೀತಿಯಾಗಿರ್ತಕ್ಕಂಥ ವರ್ತನೆಯನ್ನ ಆ ದಕ್ಷಿಣ ಆಫ್ರಿಕಾದಲ್ಲಿರ್ತಕ್ಕಂಥ ಒಂದು ಕಿಕಿಯು ಜನಾಂಗ, ನಾವು ಹೆಂಗ ಕನ್ನಡಿಗ ಜನಾಂಗದವ್ರು ಹೆಂಗಿದೀವಲ್ಲ ಹಂಗ ಒಂದು ಕಿಕಿಯು ಜನಾಂಗ, ಒಂದು ಬುಡಕಟ್ಟು ಜನಾಂಗ ಅಲ್ಲಿರ್ತಕ್ಕಂಥ ಯುರೋಪಿಯನ್ ಪವರ್ಸ್ಗೆ ಯಾವ ರೀತಿ ಒಂದು 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 ವರ್ತನೆಯನ್ನ, ಬಿಹೇವಿಯರ್ ಅನ್ನ ಅವ್ರ ಜೊತೆಗೆ ಮಾಡ್ತಾರೆ ಅಂತಕ್ಕಂಥದ್ದೇ ಈ ಪಾಠ. ಅದಕ್ಕೆ ಇಲ್ಲಿ ಮನುಷ್ಯ ನೋಡ್ರಿ ಎಷ್ಟು ಸೊಗಸಾಗಿ ಅವ ಅದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟ, ಆದ್ರ ಎಷ್ಟು ಎಷ್ಟು ಕೆಟ್ಟ ಸ್ವಭಾವದ ಆಣೆ ಆ ಮನುಷ್ಯನ ಗುಡಿಸಲನ್ನ ಏನ್ ಮಾಡ್ತು, ಆಕ್ರಮಿಸ್ಕೊಳ್ತು. ಮುಂದೆ ಏನ್ ಮಾಡ್ತಾನೆ ಮನುಷ್ಯ? ಮತ್ತೆ ಹಂಗಾದ್ಮೇಲೆ ನಮ್ಮ ಜಾಗ ನಮ್ಮ ಮನೆಯೊಳಗೆ ಬಂದು ಇನ್ನೊಬ್ಬ ನಮ್ಮ ಮನೆ ಅಂತ ಕುತ್ಕೊಂಡಾಗ ನಾವೇನ್ ಮಾಡ್ತೀವಿ, ಮನೆ ಮುಂದೆ ಹೊರಗೆ ನಿಂತು ಬಾಯ್ ಮಾಡ್ತೀವಿಲ್ಲ, ಹಂಗ ಮನುಷ್ಯನು ಏನ್ ಮಾಡಕತ್ರಿ, ಫುಲ್ಲ ಚೀರಾಡಕತ್ತ ಹೊರಗೆ ನಿಂತ್ಕೊಂಡ. ಮುಂದೆ ಏನಾಗ್ತೈತಿ ಚೀರಾಡಕತ್ತ ಅಂತಲೇ ಅನ್ನೋದು ನೋಡೋಣ ಹೆಂಗೆ. ಓಕೆನಾ?